ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಹುರುಳಿಕಾಳು ಸಾಂಬಾರು ಮಾಡೋದನ್ನ ತೋರಿಸೋಣ ಬನ್ನಿ. ಹುರುಳಿಕಾಳು ಸಾಂಬಾರು ಮಾಡ್ತಾಯಿದ್ವಿ, ಹಾಗಾಗಿ ನಿಮಗೂ ತೋರಿಸೋಣ ಅಂಥೇಳಿ ತೋರಿಸ್ತಾ ಇದ್ದೀನಿ. ನಾನು ಬಾಣಲೆ ಇಟ್ಕೊಂಡಿನಿ ಒಲೆ ಮೇಲೆ. ಈಗ ಅದು ಕಾದಿದೆ. ಇದನ್ನು ಮೀಡಿಯಮಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಈಗ ನಾನು ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ಹುರುಳಿಕಾಳು ತೊಗೊಂಡಿದ್ದೀನಿ. ಈಗ ಇದನ್ನು ಹುರಿಯೋಣ. ಚೆನ್ನಾಗಿ ಹುರ್ಕೋಬೇಕು. ಎಣ್ಣೆ ಹಾಕಬಾರ್ದು, ಹಾಗೆ ಹುರ್ಕೋಬೇಕು. ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ ಇಲ್ವಾ? ಈ ಥರ ಕಲರ್ ಬಂದಾಗ ಒಂದು ಅರ್ಧ ಸ್ಪೂನು ಧನಿಯಾ ಕಾಳು, ಒಂದು ಸ್ಪೂನ್ ಜೀರಿಗೆ, ಸಿಂಪಲ್ಲಾಗಿ ಮಾಡ್ಕೋಬೋದು ಸಾಂಬಾರನ್ನ. ಏನು ಜಾಸ್ತಿ ಸಾಮಗ್ರಿನೂ ಇಲ್ಲ, ಸಿಂಪಲ್ಲಾಗಿದ್ದು ಸೂಪರಾಗಿರುತ್ತೆ ಸಾರು. ಇದಕ್ಕೆ ಈಗ ನಾವು ಗ್ಯಾಸ್ ಆಫ್ ಮಾಡಿಕೊಂಡು ಕೊಬ್ಬರಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊಬ್ಬರಿ ಹಾಕಿದ್ದೀನಿ, ಹಸಿ ಕೊಬ್ಬರಿ. ಹಾಗೆ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ಥರ ಬಂತು. ಇಷ್ಟು ಸಾಕು. ಇದನ್ನು ಮಿಕ್ಸಿಗೆ ಸಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣ. ನಾನು ಈಗ ಒಗ್ಗರಣೆ ಹಾಕಲಿಕ್ಕೆ ಬಾಣಲಿ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋಕ್ಕೆ. ಈಗ ಇಲ್ಲಿ ನೋಡಿ ಈ ಥರ ರುಬ್ಕೊಂಬಂದಿದ್ದೀನಿ. ತುಂಬ ಸಣ್ಣಗೆ ರುಬ್ಕೊಂಬಂದಿದ್ದೀನಿ. ಈಗ ಇದು ಕಾಯಿತು. ಈಗ ಎಣ್ಣೆ ಹಾಕೊಳ್ಳೋಣ. ನೋಡಿ, ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಇದು ಬಾಣಲಿ ಕಾದಿದೆ. ಈಗ ನಾನು ಸಾಸಿವೆ ಹಾಕ್ತಾ ಇದ್ದೀನಿ. ಒಂಚೂರು ಜೀರಿಗೆ. ಇಲ್ಲಿ ನೋಡಿ, ನೀವು ಬೇಕಂತ ಹಾಕೋಬೋದು, ಇಲ್ಲಾಂದರೆ ಬಿಡ್ಬೋದು. ನಾನು ಇಲ್ಲಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಒಂದು ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸಣ್ಣ ಅರ್ಧ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣಗೆ. ಇದನ್ನು ಹಾಕೋತೀನಿ ಈಗ. ಈಗ ಸ್ವಲ್ಪ ಕರಿಬೇವು, ಈಗ ಹುಣಸೆಹಣ್ಣು ನೋಡಿ ನೆನೆಸಿಟ್ಟು ಹುಣಸೆಹಣ್ಣನ್ನು ಅದರದ್ದು ರಸ ಹಾಕೋತಾ ಇದ್ದೀನಿ, ನೀರನ್ನು.
ಸಾಂಬಾರ್ ಮಸಾಲ 1 ಸ್ಪೂನ್, ಈಗ ರುಬ್ಕೊಂಡಿರೋದನ್ನು ಹಾಕ್ಕೊಳ್ಳೋಣ. ಗಮ್ಮಂತ ಸ್ಮೆಲ್ ಬರುತ್ತೆ ತೊಟ್ಕೊಂಡು ನಾವು ನೋಡಿದೆ ನಾನು. ನೋಡಿ ನನಗೆ ಎಷ್ಟು ನೀರು ಬೇಕಾಗಿದೆ ಇಷ್ಟು ಹಾಕ್ಕೊಂಡಿದ್ದೀನಿ ನಾನು. ಇದು ಕುದೀತಾ ಗಟ್ಟಿ ಆಗುತ್ತೆ. ನನಗೆ ಈ ಥರ ಬೇಕಾಗಿತ್ತು, ಹಾಗಾಗಿ ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ನೋಡಿ ಕುದೀತಾ ಇದೆ, ಚೆನ್ನಾಗಿ ಕುದಿಬೇಕದು. ನೋಡಿ ಈ ಥರ ನಂಗೆ ಬೇಕಾಗಿತ್ತು, ಈ ಥರ ಆಗಿದೆ. ನೋಡಿ ಈ ಥರ ಇರಬೇಕು, ಸೂಪರ್ ಆಗಿರುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು ಹುರುಳಿಕಾಳು. ನೋಡಿ ನೀವು ಮಾಡಿಕೊಂಡು ಟೇಸ್ಟ್ ಹೇಗಿದೆ ಅಂತ ಹೇಳಿ. ನೋಡಿ ಸಾಂಬಾರ್ ಸ್ವಲ್ಪ ಅಡುಗೆ ಮಾಡೋಕೆ